ಏನಜ್ಜಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಹೋಗ್ಲಿಪ್ಪ. ಏ ಮೊನ್ನೆ ಬಂದಿದ್ದೀನಿ ಅಜ್ಜಿ. ಏನ್ ಬೇಕು? ₹1 ಏನಾದ್ರು ಕೊಡಜ್ಜಿ. ಏನ್ ಬೇಕು ಹೇಳ, ನೀವ್ ಕೇಳೋದು ₹1 ಕುರ್ಕುರ್ ಕೊಡಿ ಅಜ್ಜಿ. ದುಡ್ಡು ಎಷ್ಟಾಯ್ತ? ಈಗ ನೀವ್ ತಗೊಂಡ್ ₹1 1000 ಕೊಡ್ತಿ 2000 ರೂಪಾಯಿ ಕೊಡ್ತೀವಿ, ಕೊಟ್ಟು ಹೋಗು. ಏನ್ ಇವಳು ಅಜ್ಜಿ ಸ್ಟ್ರಾಂಗ್ ಅವಳೆ. ಇನ್ನೊಂದ್ಸರಿ ನಾವೇ ಚಿಕ್ಕ ಮುಚ್ಕೊಂಡು ಹೋಗೋದೇ ವಾಸಿ. ಬಾರ ಬೆಂಗಳೂರು ಏನಿಲ್ಲ ಬಡಿತಿದೆ, ಇಲ್ಲಿ ಕೂತಿದ್ಯಾ? ಬಾಯ್ ಹೊಟ್ಲ ನಾಕಿ. ಏ ಏನ್ ನೀನು ಈತಿದ್ಯಾ, ಅವಳು ಈತದಾಳೆ. ಮಗ 4 ತಿಂಗಳ ಬೆಂಗಳೂರಿಗೆ ಹೋಗಿ ಬಂದು ಲೇ ಜಕ್ಲಿನ ಮರ್ತ್ಬಿಟ್ಟೇನ್ಲೇ. ಜಕ್ಲಿ ಭಾಷೆ ಮಾತಾಡ್ತೇನೆ ಓದಿಲ್ಲ. ಇಲ್ಲೇ ಮುಚ್ಚ. ಏ ಹಾಗೆ ಮಾಡ್ತಿತ್ತು ಅವನು. ಇಲ್ಲ ಇಲ್ಲ. ಮತ್ತೇನು ಏನ್ ನೀ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕ್ಲೇ, ಅವನು 4 ತಿಂಗಳ ಅಂತಲೇ ಹೋಗಿ ಕಾಟ್ ಬೆಂಗಳೂರಿಗೆ ಹೋಗಿ ದೇಶ ನೀವು ದುಡ್ಕೊಂಡ್ ಬಂದು ₹1 ಕುರ್ಕುರಿ ತಗೊಂಬಂದಿ. ಆಕಿನ ಜೋಡಿ ಬಾಯ್ ಕ್ಯಾರ ಉಡ್ಸ್ಕೊಂಡಿ. ಮತ್ತ ಬಾ ತೋ ಬಾ, ಏನ್ ಬೇಕು ಹೇಳ ತೋ ಬಾ. ಗಾಡಿ ನಡಿ ಊಟ ಮಾಡ್ತ ನಡಿ ಅಲ್ಲಿ ಡಾಬಾ. ಏನಂತ ಅಂದ್ ಕೊಡ್ತೀನಿ ಬಾ. ಹ್ಞೂ ಬಾ, ಇವತ್ತು ಜಾಗ ದುಡ್ಕೊಂಡ್ ಬಂದ್ಯಾ ನಂಗಂದ್ರ ಬಂದರ್ ಬಾ. ಹ್ಞೂ ನೀ ಬಾ, ಕೈ ಬಿಡ. ನಡಿ ನಡಿ ನಡಿ, ಹ್ಞೂ ನಡಿ. ಬಂದ್ ತಡಿವ ನಾನು. ಬಾ ಬಾ ಬಾ. ಯಾವ ಕಾರ್ಲಿ ಹೊಂಟಿ ರೋಣದಾರಿ ಮಾತಾಡ್ರಿ. ಬಿಡವಲ್ಲಿ ಏನ್ ಹಾಕಿ ಹೊಲಕ್ಕ? ಹೆಸರು ಆಯ್ತು ನಾ ಬರ್ರೆ. ಹೌದಾ? ನೀವ್ ಏನ್ ಹಾಕಿರಿ? ಮಳಿ ಸಾಧ್ಯದ ಬಾಳೆ ಮಾಡ್ಲಿಕ್ಕೆ ಕಷ್ಟ ಐತಪ್ಪ. ಅವ್ರು ಬಿಡ ಮರ ದಿಗದ್ ಹಾಕಿದಾರಲ್ಲ ಏನೆಲ್ಲ ಬಾಳೆ ಕೊಟ್ಟು ಆಡ್ತಾರ ಮರ. ಯಾವ ಕೆಲಸ ಹೌದು. ಏನ್ ಮಾಡ್ತಿದ್ಲಿ ಅಲ್ಲಿ ಕೆಲ್ಸನ? ನಾ ಇವ್ ಹೋಟೆಲ್ದಾಗ ಕೆಲಸ ಮಾಡೋದು ಹೇಳಿದ್ರಿ ಹೇಳ್ತಾನ. ಏ ಇಲ್ಲೇ ನಮ್ದು ದೊಡ್ಡ ಆಫೀಸರ್ ಕೆಲಸ ಇಲ್ಲಿ 1000 ಜನ ಬರ್ತಾರ. ನನ್ ತಾಕ ಭೇಟಿಯಾಗಿ ಬರ್ತಾರ 1000 ಜನ ದಿನ. ಹಂಗಂದ್ರ ಮಸ್ತ್ ಬಿಡಪ್ಪ, ರಾಜ ಇದ್ದಂಗದಿ ಬಿಡಪ್ಪ ನೀ. ಒಟ್ಟ ಆರಾಮ್ ಐತಿ ಅಲ್ಲಿ ನಮ್ದು. ನಾನು ಕರ್ಕೊಂತೇನು ಮತ್ತ ಅಲ್ಲೇ? ಇವನು ಬರ್ತೀನಿ ಅನ್ನ. ಏ ಇಲ್ಲೇ ಗೆಳೆಯ, ಅಲ್ಲೇ ಅಂತಲ್ಲಿ ಬರ್ಬಾರ್ದು ನೀನು. ಹಂಗೇನಾರ ಇದ್ರ ನಾ ಎಲ್ಲಾ ಹೇಳ್ತೀನಿ ಹೇಳ ನಿಂಗ. ಹೌದಾ? ಒಂದು ಒಗಟಿ ಹೇಳ್ತಿ ಹಂಗಂದ್ರ. ಓ ಚಲೋ ಮಾಡಿದ್ನ ಪ್ಯಾಪ್ ಇವ ಜವಾರಿ ಜಾತ್ರೆನ. ಏ ಎಲ್ಲಿ ಅದ ಹೋಗಟ್ಟೆ? ಹೊಟ್ಟಿ ಮ್ಯಾಗ ಹೊಟ್ಟಿ ತೂತ್ ಬಂದ್ ಊಟ ಏನ್ಲಿ? ಏನು ತಲೆಯಾಗ ಹುಳ ಬಿಟ್ನಪ್ಪ ಯಾಕವ. ಹೇಳಿ. ಇಲ್ಲದ್ ಹೇಳ್ಬಿಡ್ಲಿ ನೀನ. ಹೇಳ ನೀನ. ಗೊತ್ತಿಲ್ಲನ? ಹಂಗಂತ ತಿಳಿಯವಲ್ತು, ಹೇಳ್ಬಿಡ್ ನೀನ. ದಿಸಕ್ಕಲ್ಲಿ ಯಾವನು ನಾ ಇದ್ದೇನೆ, ನಾ ಹೇಳ್ತಿದ್ದಿಲ್ಲ, ನೀನ ಹೇಳ್ಬಿಟ್ಟು ನೋಡಿ. ಈಗ ನಾ ಇದ್ ಬಾಜ್ ಗಡ್ಸಿ ಮಗನ ಕತ್ತಾಡ್ತು ಗೊತ್ತಾತ ನನ್ಗೆ. ಹಂಗಂದ್ರೆ ಇನ್ನೊಂದ್ ಕೇಳ್ತೀನಿ ಹೇಳ್ತೇನೆ. ಎಟ್ರ ಕೇಳ್ತಾನ ಕೇಳಿ. ಹೆಣ್ಮಕ್ಳಿಗೆ ಮುಂದಿರ್ತ, ಗಣ್ಮಕ್ಳಿಗೆ ಹಿಂದಿರ್ತ. ಏನ್ಲಿ? ಏನ್ ಹೇಳ್ತಿಲ್ಲ ಯಾರ ಅಪತ್ತ ತಿಕ್ಕೋಬಳ್ಳಿ. ಮಾತಾಡೋದು ತಿಕ್ಕೋಬಳ್ಳಿಯಪ್ಪ. ವಿಚಾರ ಮಾಡಿ ಹೇಳು. ಮತ್ತ ಆಗಲ್ ದೊಡ್ಡಸ್ತನ ಮಾಡಿ ಒಣ್ಣೆದ್ದು ನಾ ಹೇಳಿದಲ್ಲ ಈಗ ಹೇಳು. ಅವನವನ್ ಯಾವ ಹೊಡಪ್ಲೆ ನಿಂಗೇನ ಡಬ್ಬದ ಊಟ ಮಾಡ್ಸತ್ತಲ್ಲಿ. ಊಟ ತಿನ್ನಲ್ಲಿ, ನಾನ್ ತಲೆ ತಿನ್ಬೇಡ. ಇನ್ನ ಡಾಬಾ ಟೈಮ್ ಆಗಿಲ್ಲ ದೋಸ್ತ. ಸುಮ್ಮನ ಈ ವರ್ಷ ಹೆಸರು ಕಾಯಿನೂ ಹರಿದಿಲ್ಲ, ಮಳಿನೂ ಹೊರಗ್ ಕೊಟ್ಟಿದ್ದಿಲ್ಲ. ಇಷ್ಟ ದಿನ ಆದ್ರು ಹೆಂಗಾರ ಮಾಡಿ ಹೆಸರು ಕಾಯಿ ಹಾಕೊಂಡ್ ನಡಿ. ಏನೋ ಪ್ಲಾನ್ ಹಾಕಕತ್ತಿದ್ಲಿ. ಏನೋ ನಾ ಮತ್ತೆ ಯಾರ ಹೊಲ್ದಾಗ ಹೋಗಿ ಒದಿಸಿ ನನ್ನ ಇನ್ನೊಂದ್ ಗಂಟೆಗೆ ನಿಂತು ಡಾಬಾಕ್ ಹೋಗುಂತು. ಬ್ಯಾಡ್ ನಲ್ಲಿ ಹೆಸರು ಕಾಯಿ ಹರ್ಕೊಂಡ್ ಬರ್ನು. ಬಿಡಿಬೇಡ, ನಾವ್ ಬರ್ತೀನಿ. ಕಸ ಬಾಳ ಐತಲ್ಲ. ಬಾಳ ಕಸ ಸಾಕಾಗ್ಬಿಡತಿ. ಆಯ್ತು, ನಾನು ನೋಡ್ಕೊಂಡ್ ಬರ್ತೀನಿ. ಹೋಯ್ ಬಾ, ಇಲ್ಲೇ ಇರ್ತೀನಿ. ಯಾರ ಹೆಸರು ಕಾಯಿ ಹರಕ್ ಕೊಡ್ತಿರ್ತಾರ. ಆಯ್ತು, ಬಾಯ್ ಬಾ, ಇಲ್ಲೇ ಇರ್ತೀನಿ. ಬೆಂಗಳೂರಾಗ ಎಷ್ಟು ದುಡ್ಕೊಂಡ್ ಬಂದಿಲ್ಲ? ಅವೆಲ್ಲ ಎದಕ್ ಕೇಳ್ತಿಲ್ಲ? ಊರ ಸಬ್ರಿ ಎಲ್ಲ ಎದಕ್ ಬೇಕು ನಿಂಗ? ಸುಮ್ಮ ಹೆಸರು ಕಾಯಿ ಹರ್ಕೊಂಡೋದೈತಿಲ್ಲ. ಹೂ ನಡಿ ಅಲ್ಲಿ. ಈ ದಾರಿಲಿ ಹೋಗೋಣ, ಈ ದಾರಿಲಿ ಹೋಗೋಣ. ನೀ ಎಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬರ್ತೀನಿ. ಈ ದಾರಿಲೆ ಬುಡ್ಡೆಗ ಹೋಗು ಬೇಡ, ಈ ದಾರಿಲಿ ಹೋಗೋಣ ಬಾ. ಎಲ್ಲಿ ಕರ್ಕೊಂಡು ಬಾ, ಇಲ್ಲೇ ಹೋಗೋಣ ಬಾ. ನೋಡ್ಲಿ ಡಾಬಾ ಕದ ಹಾಕೈತಿ, ಅದಕ್ಕ ಹೇಳಿದ್ದಿಲ್ಲ ನಿಂಗ ನಾನು. ಈ ಡಬ್ಬ ಬಿಟ್ಟು ಇನ್ನೊಂದ್ 2 ಡಬ್ಬ ಅದಾವ. ಯಾವ್ದು ಬೇಡ, ಸೀದಾ ಹೆಸರು ಕರ್ಕೊಂಡ್ ಬಂದು ಇತ್ತಾಗ ಊಟ ಮಾಡಿ ಹೋಗುನು. ಬೇಡ ಬಾ, ಸುಂಬಾ ಡಾಬಾ ಕದ ಹಾಕೈತದ ಬೇಡ. ನೀ ಹೆಂಗ್ ನಿಂತಿ ಹಂಗ? ನಂಗೇನ
ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಪಡಿಸಿಕೊಂಡಿದ್ದು ನೀನು ಮರತಿಯೇನಾ ಸಾಂಗ್ ಮತ್ತೆ ಇದು ಇದೆಲ್ಲ ನಮ್ ಜಕ್ಲಿ ಗ್ರಾಮದ ಎಲ್ಲ ಪ್ಯೂರ್ ನೀರ್ ನೋಡ್ಯದ ಇಲ್ಲಿ ಮೀನ ಹಿಡಿ ನಂದೆ ಅದೋ ಬಾಲೆ ತಲಿ ಬೋಸಿಲ್ಲ ಅಮ್ಮ ಹೂಲೇ ಹೊಸದ್ ಕೊಡ್ಸಕ್ ನಾವ್ ಮತ್ ನಂಗೆ ಕುಡ್ಸನಂತ ಬಾ ಮತ್ತ ಬಾಬಾ ಇಲ್ಲಿ ಬೇಡ ಅಲ್ಲಿ ಹೋಗುನು ಮುಂದ ಬಾರ ದೋಸ್ತ ಹೆಸರು ಹರಿಯೋಣ ಎಂತ ಆಡ್ಲಿ ಅದು? ಬಾರ ದೋಸ್ತ ಹೆಸರು ಹರಿಯೋಣ ಹಂಗ ಹಾಡ ಹಾಡೋದು. ಹೆಸರು ಹರಿಯೋಣ ಇಲ್ಲ ಹೆಸರು ಗಿಡ ಇಲ್ಲ ಹೆಸರು ನಾ ಹಿಂಗ್ ಮಾಡಕ್ ಹೋಗ್ಬೇಡ ಇಲ್ಲ ಇಲ್ಲ ಮತ್ ಹೊಲ್ದವ್ರು ಬಂದ್ರೆ ಬರದಲ್ಲ ಇಲ್ಲ ನಮ್ದು ಹೊಲ ಅದ ನೀಂದಾದ್ರೂ ಹೊಲ್ ಬಿಡಾಗ ಅವ್ರದ್ದು ಇವ್ರದ್ದು ನಮ್ದ ಹೆಂಗಿರ್ತಾವ ಹೆಸರು ಹೆಸರುಗನ ದೊಡ್ಡ ಇರ್ತಾವನ ಅಷ್ಟು ಉದ್ದ ಇರ್ತಾವ ಇಷ್ಟು ದೊಡ್ಡ ಗಿಡ ಇರ್ತ ಗೊತ್ತಾಯ್ತು ಬಾ ನಂಗೂ ಹಿಂಗ ಬಿದ್ದಿರ್ತಾವ ಗೊತ್ತಾಯ್ತು ಬಾ ಬಾ ಈಗ ಅಲ್ಲೇ ಇಲ್ಲಿ ಎಲ್ಲ ನೋಡಿನಿ ಈಗ ಯಾರು ಇಲ್ಲ ಸಟ್ಟಂ ತಗೋ ಈಗ ಏನ್ ತಗೊಲಿ ಸುಳೆ ಮಗನ ಸಟ್ಟಂ ತಗೋಲೆ ಏನ್ ತಗೊಲಿ ಲೇ ಹಾಳಿ ತಿಂದೆ ಹಾಳಿ ತಗೋಲೆ ಅನ್ಬೇಕು ಕರ್ಕೊ ಹೋಗುದಿ ನಿಮ್ ಹೇಳ್ತಾರ ಈಗ ಮಕ್ಕೊಂದಿನ ಅಂದ್ರ ಹೇಳ್ತಾರಲೇ ತಮ್ಮ ಇದೇನ್ಲೇ ಏನ್ ತಿನ್ನಾಕ ಕರೀತಾರ ಏನು ಮಾರಕ್ ಹೋಗಕತ್ತೀರ ತಿನ್ನಾಕ ಚೀಲ ಇಷ್ಟ ಐತಿ ಬಾಳ ಇವ ಸ್ವಲ್ಪ ಅದಾವು ಅಲ್ಲೇ ತಮ್ಮ ಇಟ್ಟ ಐತಿ ಹರ್ಕೊಂಡ್ ಹೋದ್ರೆ ಹ್ಯಾಗ ನಮ್ದು ಇರೋದು 1 ಎಕರೆ ಹೊಲ ಐತಿ ನೋಡಲ್ಲಿ ಒಂದಿಟ್ಟು ನೋಡಿ ಯಾರ ಮಕ್ಳೇ ನೀವು ನಾ ನಮ್ಮ ಅಪ್ಪನ ಮಗ ರೀ ನಿಮ್ಮ ಅಪ್ಪ ನನಗ ಹಿಂಗ ಮಂಗ ತಿನ್ನಕ್ 2 ಕಾಯಿ ಹರ್ಕೊಂಡ್ ನನಗ ಮತ್ತೆ ಹೊಲ ಹೋಗಿ ಮಾಡ್ತಿಯಲ್ಲ ಇಲ್ಲ ನೋಡ್ರಿ ನೀ ಯಾರ್ಲೇ ಮಗ ಅವ ಅವ್ರ ಅಪ್ಪನ ಮಗ ರೀ ತಮ್ಮ ಹಿಂಗ ಮಂಗ ಹಚ್ಚಕತ್ತೆ ಯಾಕ್ಲೆ ನಮ್ಮಲ್ಲ ಬಂದ್ ಹೆಸರು ಕಾಯಿ ಹರ್ ನನಗ ಹಿಂಗ ಮಂಗ ಹಚ್ಚ ನಡಿ ನಿಮ್ ಮನ್ಯಾಗ ಹೋಗ ನಡ್ರಿ ಮತ್ತೆ ಏನೋ ತಿನ್ನ ಕರ್ಕೊಂತಾರ ಅದನ್ನ ಬಿಟ್ಟು ನೋಡಿ ಚೀಲ ಇಟ್ಟಾತಿ ಹರ್ದಾರ ಈ ನಮ್ಮನೆ ಹೆಸರು ಯಾರ ಮನೆ ಮಕ್ಕಳ ಊರು ಜಂತಿ ಮನಿ ಮಕ್ಕಳ್ರಿ ಜಂತಿ ಮನೆ ಅಂತ ಮಕ್ಕಳ ನೋಡ ಬಬ್ಬಾಟ ಮಾಡೋದು ಸರಿ ಯಾರ ಮಕ್ಕಳು ಕರೆಕ್ಟ್ ಆಗ್ಯಾವ್ರಿ ಜಂತಿ ಇವೆಲ್ಲ ನೋಡಿ ಕಾಮಿಡಿ ಪೀಸ್ ಅಲ್ಲ ಮತ್ತೆ ಏನ್ ಕರೆಕ್ಟ್ ಯಾರ ಮನೆ ಮರಿದಿಲ್ಲ ಇರ್ಲಿ ತಾಪ ಗೀಪ್ ಯಾವ್ಬೇಡ ಯಾರ ಮನೆ ಹುಡ್ರಿ ಹೇಳ ನಮ್ ಕರೆಕ್ಟ್ ಬಾಲಿ ತಲೆ ಅಲ್ಲ ನೋಡಿಲ್ಲ ಮಾತ ಸುಮ್ನೆ ತಲೆ ಹಾಪ್ ಮಾಡ್ಬಿಡ್ರಿ ಕರೆಕ್ಟ್ ಆಗಿ ಯಾರು ಹುಡ್ರಿ ಹೇಳ್ರಿ ಬಿಟ್ಟು ಬಿಡ್ತೀವಿ ಯಾರು ನಾವು ಅಲ್ಲೇನಲ್ರಿ ಅದನ್ನ ಮಾಡ್ತಾನಲ್ರಿ ಮನಿಗೆ ನಾವೆಲ್ಲ ದಂಡ ಕಟ್ತೀವ್ರಿ ಬ್ಯಾಗ್ ಬ್ಯಾಗ್ ಕೇಳಿಲ್ಲ ತಿಳಿದಾರ ಕಣಕಂತ ಈಗೇನೇ ಇಲ್ಲ ಸ್ವಲ್ಪ ಹರಿಬೇಕಿತ್ತು ಏನ ತಿನ್ನ ಕರೀತಾರ ಚಂದ ನೀವು ಈ ನಮ್ಮನೆ ಹರಿಬಿಡ್ರಿ ಸ್ವಲ್ಪ ಹರ್ಕೊಂತಾರಂತ
ಹೀಗೆ ಮಾಡೋದಂತ ಹೇಳಿದ ಊರಿಗೆ ಕರ್ಕೊಂಡ್ ಹೋಗೋಣ ಅಂದ್ರ ಗೊತ್ತಾಗತ್ತೆ ಅವ್ರಿಗೆ ಬ್ಯಾಡ್ರಿ ಊರಿ ಬ್ಯಾಡ್ರಿ ಹೇಳಿದ ನಮ್ಗ ಹೆಂಗ್ ಬಂಗ ಹತ್ತಕತ್ತಾರ ಇಲ್ಲಿ ಅವ್ರು ಏನಾಗೈತ್ರಿ ಊರಿಗೆ ಎದ್ ಕರ್ಕೊಂಡ ಈಗೆಲ್ಲ ನೋಡಿ ಬಗ್ಗೆ ಕೇಳಿ ಬಗೆಹರಿಲ್ಲ ಈಗೇನ್ ದಂಡ ಕಟ್ತಿರೋ ಇಲ್ಲ ಹೇಳ್ರಿ ದಾಂಡ್ ಗಿಂಡ ಬೇಡ ಅವ್ರ ಮನೆಗ್ ಹೋಗೋಣ ಅವ್ರಿಗೆ ನಮ್ಗೇನ್ ದಾಂಡ್ ಬೇಡ ಇದ್ರಲ್ಲಿದ್ದ ಏನ್ ನಮ್ಗೇನು ಹೋದಾಗಲ್ಲ ನೀವ ಕೊಡ್ರಿ ಯಾವ ಕೊಡ್ಬೇಕಂತ ನೋಡು ಮಕ್ಕ ನೋಡಿ ಯಾರು ನಾನು ನಾಡ ಮುರಿತಾರ ತುಂಬ ಕುಂದಿರ್ಲಿಕ್ಕಂದ್ರ ತಮ್ಮ ನೀವು ಯಾವ ಮಾಡ್ದಂಗ ನಮಗ್ ಮಾಡಿದ್ರ ಮತ್ತ ಕೇಳೋ ಮಗನ ಅಲ್ಲ ಈಗೇನಾತ ಬಗೆಹರಿಸ್ತೀನಿ ನೋಡಿ ಹಿಂಗ್ ಮಾಡ್ತಾರ ನಮ್ಗ ಅವ್ರು ಮಿಕ್ಕಿನ ಮಕ್ಕಳು ನೀವು ಎಲ್ಲಿ ನಿಮ್ಮನ್ನ ಇಂತ ಮಕ್ಕಳ ಇವ ಹುಡುಗನ ಕಡಿಮ್ನ ನಿನ್ನ ನೋಡಿ ನೀನು ಇಂಥ ಮಗನ್ ಗೊತ್ತಾಗ ನನಗ ಬಡಿಬೇಡ್ರಿ ತಪ್ಪಾದಲ್ಲ ಇದು ಏನ್ ಖರ್ಚು ಹೇಳು ಖರ್ಚಿರ್ತೀವಿ ಬೇಡ ಮರ ಸಾಕ ದಂಡ ಕಟ್ಟಿದ ನಾವು ನಿನ್ನೆಂತ ಮಾಡೋದಿಲ್ಲ ಅವ್ರು ಹೇಳು ನಾವು ತಿನ್ನಬೋದಕ್ಕ ಅವ್ರು ತಿನ್ನೋದು ತಿನ್ನಕ್ ಯಾರ್ಕಾಯ ಹರ್ಕೊಲಪ್ಪ ಅವ್ನು ಚೀಲ್ ಗಂಟ್ಲೆ ಹರ್ಕೊಂಡ್ ಹೊಂಟ ನಮ್ಗ ಹಚ್ಚಿರಿ ಹಿಂಗ್ ಮಂಗ ಹಚ್ಚಕತ್ತಾನ ನೋಡ್ಲೆ ಅವ್ನ ಗುಣಾರ ನೋಡ್ರಲ್ಲ ನಿಮ್ಮವ್ರ ರೈತರ ಅಂದ್ರೆ ಏನ್ ಅನ್ಕೊಂಡ್ರಿ ನೀವ ಈ ಮೇಡ್ತಾರ ನೋಡು ಇಷ್ಟೆಲ್ಲಾ ಮಾಡಿದ್ರು ಅವ್ನ ಲೆಕ್ಕ ಹೇಳ್ತಾನ ಬೀಲ್ ಬಿಡು ತಿನ್ನು ಬದುಕು ತಿನ್ಲಿ ಅನ್ನೋ ಲೆಕ್ಕ ಹೇಳಕತ್ತಾನ ತಿಳ್ಕೊಡ್ರಲ್ಲಿ ಗಿಡ ಕೆಲಸ ಮಾಡ್ಬಿಡ್ರಿ ಇನ್ನೇಮೆ ಮಾಡುದಿಲ್ಲ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೂ ಇದೇ ತರ ಪ್ರೋತ್ಸಾಹ ಮಾಡಿ ಇನ್ನೂ ಹೆಚ್ಚಿನ ಮನರಂಜನಾ ವಿಡಿಯೋಗಳಿಗೆ ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು.